ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವಿಜಯಮ್ಮ ಅವರು ಬಂದಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ, ಶರಣು ಶರಣಾರ್ಥಿ. ಅಮ್ಮ, ನಮ್ಮ ಈ ಖಾನಾವಳಿಯಲ್ಲಿ ನೀವು ಒಮ್ಮೆ ಬಂದು ಒಂದು ಒಳ್ಳೆ ಏನದು ಬಿಸಿ ಬಿಸಿಯಾದ ಒಂದು ಕ್ರಿಸ್ಪಿ ಮಿಕ್ಸ್ಚರ್ ಮಾಡ್ಕೊಟ್ಬಿಟ್ಟಿದ್ದೀರಾ. ಅದರ ನೆನಪು ನಮ್ಗಿದೆ. ತುಂಬಾ ರುಚಿಯಾದ ಅಡುಗೆ ಮಾಡಿದ್ದೀರಮ್ಮ. ಹೌದಾ? ಸೊ ಇವತ್ತು ನಮ್ಮ ಖಾನಾವಳಿಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕೊಬ್ಬರಿ ಮಿಠಾಯಿ, ರವೆ ಉಂಡೆ, 2 ಸ್ವೀಟ್ ಮಾಡ್ತಾ ಇದ್ದೀನಿ. ಓಕೆ, ಕೊಬ್ಬರಿ ಮಿಠಾಯಿ ಮತ್ತೆ ರವೆ ಉಂಡೆ. ಓಕೆ, 2 ಸ್ವೀಟ್ ಅನ್ನೇ ತಿನ್ನಿಸ್ತಾ ಇದ್ದೀರಾ ನಮ್ಗೆ ಮಾಡಿ. ಹೌದು. ಓಕೆ, ಮೊದಲನೇದಾಗಿ ಏನ್ ಮಾಡ್ತೀರಮ್ಮ? ಕೊಬ್ಬರಿ ಮಿಠಾಯಿ ಮಾಡ್ತೀವಿ. ಕೊಬ್ಬರಿ ಮಿಠಾಯಿ ಫಸ್ಟ್ ಮಾಡೋದು. ಓಕೆ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ತೆಂಗಿನಕಾಯಿ ತುರಿ, ಸಕ್ಕರೆ, ಏಲಕ್ಕಿ ಕಾಯಿ ಪೌಡ್ರು. ಓಕೆ, ಇದು 3 ಸಾಕು. ಕೊಬ್ಬರಿ ಮಿಠಾಯಿಗೆ 3 ಸಾಕು? 3 ಸಾಕು. ಓಕೆ ಓಕೆ, ಸರಿ ಸರಿ. ಇದಿವಾಗ ಕೊಬ್ಬರಿ ಅಂತ ಹೇಳಿದ್ರೆ ಹಸಿ ಕಾಯಿ ತಗೊಂಡಿದ್ದೀರಾ? ಕೊಬ್ಬರಿ ಮಿಠಾಯಿ ಅಂತ ಹೇಳೋದಷ್ಟೇ. ಕಾಯಿನ ಹಸಿ ಕಾಯಿ ಸಕ್ಕರೆ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟು ಪಾಕ ತೆಗೆದು ತಟ್ಟೆ. ಹೆಸರು ಮಾತ್ರ ಕೊಬ್ಬರಿ ಮಿಠಾಯಿ, ಹಾಕೋದು ಮಾತ್ರ ತೆಂಗಿನಕಾಯಿ. ಕೊಬ್ಬರಿಯಲ್ಲೂ ಮಾಡ್ಬೋದಾ? ಕೊಬ್ಬರಿಲೂ ಮಾಡ್ಬೋದು, ಆದ್ರೆ ಇದ್ರಷ್ಟು ಇದಾಗ ಪೀಸ್ ಬರಲ್ಲ, ಪುಡಿ ಆಗೋದು. ಪುಡಿ ಆಗುತ್ತೆ, ಡ್ರೈ ಅಲ್ವಾ? ಹೌದೌದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಆಯ್ತು. ಏನ್ ಬೇಕಮ್ಮ ನಿಮ್ಗೆ? ಬಾಂಡ್ಲಿ ಕೊಡಿ. ಬಾಂಡ್ಲೆ. ಓಕೆ, ಒಲೆ ಹಚ್ಕೋಬೇಕಲ್ವಾ? ಹೌದು. ತೆಂಗಿನಕಾಯಿ ಕೊಡಿ. ಓಕೆ, ಇದಿವಾಗ ನೀವು 2 ಸ್ವೀಟಿಗೂ ತೆಂಗಿನಕಾಯಿ ತಗೊಂಡಿಲ್ಲ? ಇದು ಬರೀ ಕೊಬ್ಬರಿ ಮಿಠಾಯಿಗೆ ಮಾತ್ರ. ಇದು ರವೆ ಉಂಡೆಗೆ ಕೊಬ್ಬರಿ ಇದೆ. ಓಕೆ, ಅದು ಸಪ್ರೇಟ್ ಇಟ್ಬಿಟ್ಟಿದ್ದೀರಾ. ಸರಿ ಸರಿ. ಇದು ಎಷ್ಟು ತಗೊಂಡಿದ್ದೀರಾ ತೆಂಗಿನಕಾಯಿ? ತೆಂಗಿನಕಾಯಿ 2 ತೆಂಗಿನಕಾಯಿನ ಚೆನ್ನಾಗಿ ತುರಿದಿದ್ದೀರಾ. ಫಸ್ಟು ತೆಂಗಿನಕಾಯಿ ಹಾಕೋದು. ಆಮೇಲೆ ಸಕ್ಕರೆ ಕೊಡಿ. ಸ್ವಲ್ಪ ಸಿಮ್ ಮಾಡ್ಕೊಂಡ. ಇದಿವಾಗ ಸಕ್ಕರೆ ಯಾವ ಪ್ರಮಾಣದಲ್ಲಿ ತಗೋತೀರಮ್ಮ? 1 ಕಾಯಿಗೆ 1/4 kg ಸಕ್ಕರೆ ಅಂತ ಲೆಕ್ಕ. ಅದು ಇದೊಂದು 1/4 kg ಇಡ್ಸತ್ತೆ. 1 ಕಾಯಿಗೆ ಇನ್ನೊಂದು ಕಾಯಿ 2 ಬೌಲ್. 2 ಬೌಲ್ ಹಾಕಿದ್ರೆ ಸಾಕಾಗುತ್ತೆ. ಸಾಕು. ಓಕೆ, ಏಲಕ್ಕಿ ಪುಡಿ ಕೊಡಿ. ಓಕೆ, ಏಲಕ್ಕಿನ ಪುಡಿ ಮಾಡಿ ಬಂದ್ಬಿಟ್ಟಿದ್ದೀರಲ್ಲ? ರೆಡಿ ಮಾಡಿದ್ದೀರಾ? ಸ್ಪೂನ್ ಕೊಡಿ. ಇದರಲ್ಲೇ ಹಾಕ್ಬಿಡಿ. ಆಯ್ತು. ಅದೊಂದು ಘಮಕ್ಕೆ ಪರಿಮಳಕ್ಕೆ ಏಲಕ್ಕಿ ಹಾಕೋದು. ಓಕೆ. ಓಕೆ, ಇದೆರಡು ಹಿಂಗೆ ಮಿಶ್ರಣ ಮಾಡೋದು. ಓಕೆ, ಈಗ ಅದನ್ನ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕೆತ್ಕೊಂಡು 2 ಮಿಶ್ರಣ ಮಾಡೋದು. ಓಕೆ, ಇದು ಮಿಶ್ರಣ ಆಗಿ ಪಾಕ ಅದರಲ್ಲೇ ಕಾಯಲ್ಲಿ ನೀರಿರುತ್ತಲ್ಲ, ಆ ನೀರಲ್ಲೇ ಸಕ್ಕರೆ ಕರಗಿ ಪಾಕ ಆಗುತ್ತೆ. ಅದು ಉಂಡೆ ಬರುತ್ತೆ. ಆಮೇಲೆ ಪಾಕ ಬಂದ್ಮೇಲೆ ತಟ್ಟೆಗೆ ತಟ್ಟಿ ಸ್ವಲ್ಪ ಒಂದು 5 ನಿಮಿಷ ಆದ್ಮೇಲೆ ಪೀಸ್ ಮಾಡೋದು. ಇದು ಸಾಮಗ್ರಿಗಳನ್ನು ಕಡಿಮೆ, ಮಾಡುವ ಕ್ರಮ ವಿಧಾನನೂ ಕಡಿಮೆನೇ ಇದೆ. ಹೌದು, ಬೇಗ ಆಗತ್ತೆ. ಮನೇಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದಾಗ ಲೈಟ್ ಆಗಿ ಮಾಡ್ಕೋಬಹುದು, ಬೇಗ ಆಗತ್ತೆ. ಕೆಲಸನೂ ಕಮ್ಮಿ. ಹೌದು, ಎಷ್ಟೋ ಕಡೆ ಕೊಬ್ಬರಿ ಮಿಠಾಯಿ ಮಾಡ್ಬಿಡ್ತಾರೆ ಯಾರೋ ಗೆಸ್ಟ್ ಬಂದಿದ್ರೆ, ಯಾಕಂದ್ರೆ ತುಂಬಾ ಈಸಿ. ಮತ್ತೆ ತೆಂಗಿನಕಾಯಿ ಅಂತೂ ಮನೇಲಿ ಇಟ್ಕೊಂಡಿರ್ತಾರೆ. ಹೌದು. ಓಕೆ ಓಕೆ. ಮತ್ತೆ ನೀವು ಖಾನಾವಳಿಯಲ್ಲಿ ಬಂದು ಮಾಡಿದ್ರಿ ಒಂದು ಏನದು ಮಿಕ್ಸ್ಚರ್ ಮಾಡಿಕೊಟ್ರಿ. ಹೌದು, ನಮ್ಗೆಲ್ಲ ಇನ್ನೂ ನೆನಪಿದೆ. ತುಂಬಾ ರುಚಿಯಾಗಿತ್ತು. ಹೇಗೆ ಅನ್ನಿಸ್ತಮ್ಮ ನಿಮ್ಮ ಅನುಭವ? ಹೇಗೆ? ಅಥವಾ ಬೇರೆಯವರೆಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂದ್ರು? ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರಿ. ನೀವು ಎಲ್ಲೂ ಹೋಗದೆ ಇದೇ ಫಸ್ಟ್ ಹೋಗಿರೋದು. ಎಲ್ಲರೂ ನಿಮ್ಮನ್ನ ತುಂಬಾನೇ ಇದು ಮಾಡ್ತಿದ್ದಾರೆ. ಪರವಾಗಿಲ್ಲ ವಿಜಯಮ್ಮ, ಎಷ್ಟು ಧೈರ್ಯವಾಗಿ ಹೋಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಹೌದಾ? ಓಕೆ ಓಕೆ, ನಮಗೂ ಸಹ ತುಂಬಾ ಖುಷಿ ಆಯ್ತು. ಏನದು ನೀವು ಹೇಳ್ತಾ ಇದ್ರಲ್ಲ, ನನ್ನನ್ನೆಲ್ಲ ಸಿಪಾಯಿ ಅಂತ ಕರೀತಾರೆ ಅಂತ, ಅದಂತೂ ನೆನಪು ಹೋಗಿಲ್ಲ. ಓಕೆ, ಈಗ ಇದು ಆಗಿದೆ ಅಮ್ಮ. ಹೌದಾ? ತಟ್ಟೆಗೆ ಹಾಕೋಣ. ಓಕೆ, ಸೊ ತಟ್ಟೆಗೆ ಆಲ್ರೆಡಿ ನೀವು ತುಪ್ಪ ಸವರ್ಕೊಂಡು ಇಟ್ಬಿಟ್ಟಿದ್ದೀರಲ್ಲ? ಹೌದು. ಸೊ ನೀವ್ ಹೇಳ್ದಂಗೆ ಬೇಗ ಆಗ್ಬಿಡುತ್ತೆ. ಎಲ್ಲಿಡ್ಲಿ? ಹಾಕ್ಬಿಡಿ. ಬಿಸಿ ಇದ್ದಾಗ್ಲೇ ಹಾಕ್ಬೇಕಾ? ಬಿಸಿ ಇದ್ದಾಗ್ಲೇ ಹಾಕಿ ತಟ್ಬಿಟ್ರೆ ನೀಟಾಗಿ ಬರುತ್ತೆ. ಸ್ವಲ್ಪ ಒಂದ್ 5 ನಿಮಿಷ ಆದ್ಮೇಲೆ ತಣ್ಣಗಾಗತ್ತಲ್ಲ, ಅವಾಗ ಪೀಸ್ ಮಾಡ್ಬೋದು. ಓಕೆ ಓಕೆ, ಸರಿ ಸರಿ. ಹಿಂಗೆ ಬಿಸಿಲೇನೆ ಹಿಂಗ್ ಮಾಡ್ಬಿಟ್ರೆ ಆರ್ಬಿಟ್ರೆ ಎಲ್ಲ ಉಡಿ ಅದು.
ಆದ್ರೆ ಅದು ನೀವು ಪಾಕ ಇದೆಯಲ್ಲ ಅದು ತುಂಬಾ ಯಾವ ತರ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅದು ಆಗಿದೆ ಅನ್ನೋದು ಅಂದ್ರೆ ಅದು ಬಾಣ್ಲಿಲಿ ಉಂಡೆ ಬರುತ್ತೆ, ಹಿಂಗ್ ಕೆದಕ್ತಾ ಇದ್ರೆ ಉಂಡೆಗೆ ಬಾಲ್ ಟೈಪ್ ಆಗತ್ತೆ. ಅವಾಗ ನಾವು ಇದು ಆಗಿದೆ ಆಗ ತೆಗೆದ್ಬಿಡ್ಬೇಕು, ತೆಗೆದ್ಬಿಟ್ಟು ಹಿಂಗ್ ತಟ್ಟೆಗೆ ತಟ್ಟೋಡೋದು. ಓಕೆ ಓಕೆ. ಸೊ ಈಗ ನೀವು ಕಟ್ ಮಾಡೋದಕ್ಕೂ ಸ್ವಲ್ಪ ತಣ್ಣಗಾಗ್ಬೇಕಲ್ವಾ? ನಾನು ಇನ್ನೊಂದು ಐಟಮ್ ಮಾಡೋ ಗಂಟ ಇದು ತಣ್ಣಗಾಗತ್ತೆ, ಅವಾಗ ಕುಯ್ಬೋದು. ಇವಾಗ ಈ ತರ ನೀವೀಗ ಕೊಬ್ಬರಿ ಮಿಠಾಯಿ ಮಾಡಿದ್ರಲ್ಲ, ಈ ತರ ಇದೇ ಪ್ರೋಸೆಸ್ ಅಲ್ಲಿ ಬೇರೆ ಬರ್ಫಿ ಅಥವಾ ಇನ್ಯಾವ ತರದ್ ಮಾಡ್ತೀರಾ? ಇದು ಕ್ಯಾರೆಟ್ ಅಲ್ಲಿ ಮಾಡ್ತೀವಿ, ಬೀಟ್ರೋಟ್ ಅಲ್ಲಿ ಮಾಡ್ತೀವಿ, ಇದು ಬೂದುಗುಂಬಳಕಾಯಿಲ್ ಮಾಡ್ತೀವಿ, ಸೋರೆಕಾಯಿಲ್ ಮಾಡ್ತೀವಿ, ಎಲ್ಲ ತರ ಮಾಡ್ತೀರಾ? ಅದು ಹಲ್ವಾ ತರನೇ ಮಾಡ್ತೀವಿ ನಾವು. ಅದನ್ನ ಮಾಡಿದ್ರೆ ಸಪ್ಪೆ ಕೋವ ಹಾಕಿದ್ರೆ ಪೀಸ್ ಪೀಸ್ ಕುಯ್ಬೋದು, ಸಪ್ಪೆ ಕೋವ ಹಾಕ್ಲಿಲ್ಲ ಅಂದ್ರೆ ಹಂಗೆ ಸ್ಪೂನ್ ಅಲ್ಲಿ ತಿನ್ಬೋದು. ಓಕೆ. ಕೋವಾ ಅಂದ್ರೆ ಈಗ ರೆಡಿಮೇಡ್ ಕೋವಾ ಸಿಗುತ್ತೆ, ಅದನ್ನ ಯೂಸ್ ಮಾಡೋದು. ಹೌದು ಹೌದು ಹೌದು. ಬೀಟ್ರೂಟ್ ಅಲ್ಲೂ ಮಾಡ್ತೀರಾ? ಮಾಡ್ತೀವಿ. ಚೆನ್ನಾಗಿರುತ್ತೆ. ಅದು ಸಪ್ಪೆ ಕೋವ ಹಾಕಿದ್ರೆ ಪೀಸ್ ಬರುತ್ತೆ, ಸಪ್ಪೆ ಕೋವ ಹಾಕ್ಲಿಲ್ಲ ಅಂದ್ರೆ ಪೀಸ್ ಬರಲ್ಲ. ಹಲ್ವಾದಾಗ ಒಂದು ಸ್ಪೂನ್ ಅಲ್ಲಿ ತಿನ್ಬೇಕು. ಓಕೆ ಓಕೆ. ಈಗ ಕ್ಯಾರೆಟ್ ಹಲ್ವಾ ಅಲ್ಲಾದ್ರೆ ಕೇಳಿರ್ತೀವಿ, ಬೀಟ್ರೂಟ್ ಹಲ್ವಾನು ನೀವು ಮಾಡಿದ್ದೀರಾ? ಹೌದು, ಬೀಟ್ರೂಟ್ ಅಲ್ಲಿ, ಬೂದುಗುಂಬಳಕಾಯಿಲಿ, ಸೋರೆಕಾಯಿಲಿ ಎಲ್ಲತ್ರಲ್ಲೂ ಮಾಡ್ಬೋದು. ಅಂದ್ರೆ ಸಪ್ಪೆ ಕೋವಾ ಬೇಕು, ಮುಖ್ಯ ಪಾಯಿಂಟ್. ಅದು ಸಪ್ಪೆ ಕೋವಾ ಅಂತ ಅಂಗಡಿಯಲ್ಲಿ ಸಿಗತ್ತೆ, ಸ್ವೀಟ್ ಅಂಗಡಿಗಳಲ್ಲಿ ಸಪ್ಪೆ ಕೋವಾ ಕೊಡಿ ಅಂದ್ರೆ ಕೊಡ್ತಾರೆ. ಅದೊಂತಂದು ಹಾಕ್ಬೇಕು, ಅದು ಮಿಶ್ರಣ ಮಾಡಿ ಹಿಂಗೆ ತಟ್ಟೋದು. ಒಂದ್ ಸ್ವಲ್ಪ ನೀರ್ ಕೊಡಿ. ಹೌದಾ? ಇದ್ಯಾವ್ದಕ್ಕಮ್ಮ ನೀರು? ಇಲ್ಲಿ ನನ್ನ ಕೈ ಬಿಸಿ ತಡಿಯೋದಿಲ್ಲ, ಅದರಿಂದ ಹಿಂಗೆ ತಗೊಂಡು ಸರಿ ಸರಿ ಈ ತರ ನೀಟಾಗಿ ಬರುತ್ತೆ ಅಂತ ಹಿಂಗೆ ನೀಟ್ ಮಾಡಕ್ಕೆ ಅಷ್ಟೇನೇನಿಲ್ಲ. ಏನೊಂದು ಕೆಲಸ ಮಾಡಿದ್ರು ನೀಟಾಗಿ ಮಾಡಬೇಕು, ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ. ಮಾಡೋದು ಮಾಡ್ತೀವಿ, ಯಾಕೆ ಆಡತೀಡ ಮಾಡಬೇಕು? ನಾನು ಹೊಲಿಯ ಕೆಲಸದಲ್ಲೂ ಅಷ್ಟೇ, ಹೊಲಿಗೆ ಏನಾರ ನೀಟಾಗಿ ಬರಲಿಲ್ಲ ಅಂದ್ರೆ ಪುನಃ ಅದನ್ನ ಬಿಚ್ಬಿಟ್ಟು ಪುನಃ ಹೊಸ್ದಾಗಿ ಹೊಲಿತೀನಿ. ಮಾಡೋದೇ ಇದ್ರೆ ಅದೊಂಥರ, ಮಾಡೋದ್ಮೇಲೆ ಯಾಕೆ ನೀಟಾಗಿ ಮಾಡ್ಬೇಕಷ್ಟೆ. ಹಾಗಾದ್ರೆ ಇದು ಈಗ ಒಂದ್ಸತಿ ನೀರಲ್ಲಿ ಹಿಂಗ್ ಮಾಡಿದ್ರೆ ಮತ್ತೆ ತಣ್ಣಗಾಗೋವರೆಗೆ ಕಾಯ್ಬೇಕಮ್ಮ? ಇದು ಹಿಂಗೆ ನಯಸ್ ಆಗತ್ತೆ, ಕೈ ಆಗ್ಲೇ ಅದ್ರಲ್ಲಿ ಮಾಡಿದಾಗ ಹಿಂಗಿತ್ತ ಇಲ್ಲ ಅಲ್ವರ? ಅಷ್ಟೇ. ಅಮ್ಮ ಈಗ ಕೊಬ್ಬರಿ ಮಿಠಾಯಿ ಮಾಡ್ಕೊಟ್ಟಿದ್ದೀರಾ, ಮತ್ತೊಂದು ಸಹ ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ದೀರಾ ಅಲ್ವಾ? ಓಕೆ, ರವೆ ಉಂಡೆ ಅಂತ ಹೇಳಿದ್ರಿ. ಓಕೆ, ಸೊ ರವೆ ಉಂಡೆಗೆ ಏನೆಲ್ಲ ಪದಾರ್ಥಗಳು ಬೇಕು? ಒಣಗಿದ ಕೊಬ್ಬರಿ, ರವೆ, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಏಲಕ್ಕಿ ಪೌಡರ್, ಹಾಲು, ಎಲ್ಲ ಪದಾರ್ಥಗಳು ರೆಡಿ ಇದೆ. ರವೆ ಇದು ಮಾಮೂಲಿ ರವೆ, ಉಪ್ಪಿಟ್ಟು ರವೆ ಬೇರೆ, ಚಿರೋಟಿ ರವೆನೇ ತಗೊಳ್ಬೇಕು. ಉಪ್ಪಿಟ್ಟು ರವೆ ಅದೇ ದಪ್ಪ ಇರತ್ತೆ ನೋಡಿ, ಅದು ತಿಂತಾ ಇದ್ರೆ ರವೆ ತಿಂದಂಗ ಆಗತ್ತೆ. ಇದು ಸಣ್ಣಗಿರತ್ತಲ್ಲ, ತಿಂದಾಗ ಟೇಸ್ಟ್ ಕೊಡುತ್ತೆ, ಇಲ್ಲದಿದ್ರೆ ರವೆ ರವೆ ತರ. ಚಿರೋಟಿ ರವೆನೇ ತಗೊಳ್ಬೇಕು. ಹೌದು. ಸರಿ ಅಮ್ಮ, ಈಗ ಶುರು ಮಾಡೋಣಲ್ಲ. ಏನ್ ಬೇಕು ನಿಮ್ಗೆ? ಬಾಣ್ಲಿ ಕೊಡಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಏನೆಲ್ಲ ಬೇಕಮ್ಮ ಈಗ? ತುಪ್ಪ ಬೇಕು. ಓಕೆ, ಸ್ವೀಟಿಗೆ ತುಪ್ಪ ಬಹಳ ಮುಖ್ಯ ಅಲ್ವಾ? ಯಾವುದೇ ಸಿಹಿ ಪದಾರ್ಥಕ್ಕೂ ನಾವು ತುಪ್ಪದಲ್ಲೇ ಮಾಡಿದ್ರೆ ರುಚಿ ಜಾಸ್ತಿ. ಎಷ್ಟು ಹಾಕ್ತೀರಾ? ಒಂದು 3-4 ಸ್ಪೂನು. ಫಸ್ಟ್ ಗೋಡಂಬಿ ಕೊಡಿ, ದ್ರಾಕ್ಷಿ ಕೊಡಿ. ಓಕೆ ಅಮ್ಮ, ಈಗ ಸಹ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಲ್ವಾ? ಹೌದು. ಸೊ ಇಷ್ಟೆಲ್ಲ ಏನದು ಬಿಸಿ ಇದ್ದು ಅಡುಗೆಗಳನ್ನೆಲ್ಲ ಮಾಡ್ತೀರಾ? ಎಲ್ಲ ತಿಂಡಿ ಅಡುಗೆ ಎಲ್ಲ ಮಾಡಿ ಸ್ನಾನ ಪೂಜೆ ಮುಗಿಸ್ಕೊಂಡು ಬಾಕ್ಸ್ಗೆ ಹಾಕೊಂಡು ಹೊರ. ಓಕೆ, ಬೆಳಿಗ್ಗೆ ಎದ್ದು ತಿಂಡಿ ಅಡುಗೆ ಮಾಡಿ ಅದೇ ಅಡುಗೆನ ಬಾಕ್ಸಲ್ಲಿ ಇಟ್ಕೊಂಡು. ಓಕೆ ಓಕೆ. ರಾತ್ರಿಗೂ ಅಡುಗೆ ಮಾಡ್ಬಿಡ್ತೀರಾ ಬೆಳಿಗ್ಗೆನೆ? ರಾತ್ರಿಗೂ ಸೇರ್ಸ್ ಮಾಡ್ಬಿಡ್ತೀವಿ. ರಾತ್ರಿಗೆ ಅನ್ನ ಇಲ್ಲ ಅಂದ್ರೆ ಅನ್ನ ಮಾಡ್ತೀವಿ, ಇಲ್ಲಾಂದ್ರೆ ಸಾಂಬಾರ್ ಬಿಸಿ ಮಾಡಿ ಅದನ್ನೇ ಎಲ್ಲರೂ ಊಟ ಮಾಡ್ತೀವಿ. ಒಂಥರ ಫುಲ್ಲು ಬಿಸಿ ಲೈಫ್ ನಿಮ್ದು. ಹೌದು. ಆದರೂ ಹೋದಾಗ ಇಲ್ಲಿ 2 ಟೀ ಕುಡ್ದಿರ್ತೀವಿ ಫ್ಯಾಕ್ಟ್ರಿಲಿ, ಆದರೂ ನಾನು ಮನೆಗೆ ಹೋಗಿ 9 ಗಂಟೆ 9:30 ಆಗಲಿ ನಾನು ಕಾಫಿ ಕುಡಿಲೇಬೇಕು ಮನೇಲಿ. ಬೋಲ್ ಕೊಡಿ. ಬೌಲಿಗೆ ಹಾಕ್ತೀರಾ? ಬೇಗ ಕೊಡಿ. ಅದು ಇದು ಲೇಟು, ಅದು ಬೇಗ ಆಗತ್ತೆ, ಅದಕ್ಕೆ ಒಟ್ಟಿಗೆ ಹಾಕ್ಬಾರ್ದು. ಕೆಲವರು ದ್ರಾಕ್ಷಿ ಗೋಡಂಬಿ ಒಟ್ಟಿಗೆ ಹಾಕ್ಬಿಡ್ತಾರೆ. ಒಟ್ಟಿಗೆ ಹಾಕ್ದಾಗ ದ್ರಾಕ್ಷಿ ಬೇಗ ಸಿದೋಗತ್ತೆ, ಇದು ರೋಸ್ಟ್ ಆಗಿರಲ್ಲ.
ಮನೆಗೆ ಹೋದ ತಕ್ಷಣ ಕಾಫಿ ಕಾಯಿಸಿ ಕುಡಿದ್ಬಿಟ್ಟು 1 ಗಂಟೆ ಟೈಮು ರೆಸ್ಟ್ ತಗೋತೀನಿ. 10 ಗಂಟೆಗೆ ಊಟ ಮಾಡ್ತೀವಿ, 11 ಗಂಟೆಗೆ ಮಲಗ್ತೀವಿ. ಓಕೆ ಓಕೆ. ಟಿವಿ ಅಂತೂ ನೋಡಲ್ಲ, ಧಾರಾವಾಹಿಗಳು. ಈ ಮಕ್ಳ ಕಾರ್ಯಕ್ರಮ ಬರುತ್ತಲ್ಲ ಅದು ಮಾತ್ರ ನೋಡಿ ದ್ರಾಕ್ಷಿ ಬೇಗ ಆಗ್ಬಿಡತ್ತೆ. ಹೌದು, ಹಾಕಿದ ತಕ್ಷಣ ಬಿಸಿ ಇದ್ರಂತೂ ಬೇಗ ಆಗ್ಬಿಡುತ್ತೆ. ಹೌದೌದು. ಇನ್ನೇನು ಕೊಡ್ಲಿ? ಈಗ ರವೆ ಕೊಡಿ, ನಾನು ಸ್ವಲ್ಪ ತುಪ್ಪ ಕೊಡಿ. ಓಕೆ, ತಗೊಳ್ಳಿ ಅಮ್ಮ. ರವೆಗೆ ಸ್ವಲ್ಪ ಹುರಿವಾಗ ಜಾಸ್ತಿ ತುಪ್ಪ ಜಾಸ್ತಿ. ಹೌದು, ರವೆ ಕೊಡಿ. ತಗೊಳ್ಳಿ ಅಮ್ಮ. ಸೊ ಇನ್ಯಾವ ತರದ ಉಂಡೆಗಳನ್ನು ಮಾಡ್ತೀರಮ್ಮ? ಅಕ್ಕಿ ರವೆ ಉಂಡೆ ಇದು ರವೆ ಉಂಡೆ. ಆಮೇಲೆ ಅಕ್ಕಿಲಿ ಊರಕ್ಕಿ ತೊಂಬಿಟ್ಟು ಅಂತ ಮಾಡ್ತೀನಿ. ಅದಕ್ಕೆ ಕಾದಿದೆ ಅನ್ಸ್ಕೊಂತೀನಿ. ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಕೊಬ್ಬರಿ ತುರಿ, ಅಕ್ಕಿ ತರಿದು. ಅಕ್ಕಿ ಹುರ್ಗಡ್ಲೆ ರೋಸ್ಟ್ ಮಾಡಿಬಿಟ್ಟು ಅದನ್ನ ಬೀಸಿ ಅದಕ್ಕೆ ಬೆಲ್ಲದ ಪಾಕ. ಸಕ್ಕರೆ ಹಾಕೋಲ್ಲ. ಈಗ ಇನ್ನು ಕಾಳುಗಳದೆಲ್ಲ ಮಾಡ್ತೀರಾ? ಕಾಳುಗಳದ್ದು ಅಂದ್ರೆ ಹುರುಳಿ ಕಾಳಲ್ಲಿ ಒಬ್ಬಟ್ಟು ಮಾಡ್ತೀವಿ. ಹೆಸರು ಕಾಳು, ಬೇರೆ ಏನೇನೋ ಕಾಳುಗಳೆಲ್ಲ ಇರುತ್ತವೆ. ಹುರುಳಿಲಿ ಒಬ್ಬಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಹುರುಳಿ ಕಾಳು ಕೇಳಿಲ್ಲ, ಹೆಸರು ಕಾಳೆಲ್ಲ ಕೇಳಿದೀನಿ, ಅದಕ್ಕೆ ಹೇಳಿದೆ. ನಾವು ಹುರುಳಿಲಿ ಮಾಡ್ತೀರಾ? ಸೇಮ್ ಹೆಸರು ಕಾಳು ಮಾಡ್ತಾರಲ್ಲ ಎಲ್ಲ ಅದೇ ತರ ನಾವು ಹುರುಳಿಲಿ ಮಾಡ್ತೀವಿ. ಹುರುಳಿ ಕಾಳಲ್ಲಿ ತುಂಬಾ ಪೌಷ್ಟಿಕತೆ ಇದೆ, ಒಳ್ಳೇದು ಅಂತ ಹೇಳ್ತಾರೆ. ಆಮೇಲೆ ಅಕ್ಕಿ, ರಾಗಿ, ಗೋಧಿ 3 ನೆನೆ ಹಾಕ್ಬಿಟ್ಟು ನೈಟು ಬೆಳಗ್ಗೆ ಚೆನ್ನಾಗಿ ರುಬ್ಬಿಟ್ಟು ನುಣ್ಣಗೆ ಆಡಿಸಿ ಮಲ್ಲಿನ ಬಟ್ಟೆಲಿ ಸೋಸ್ಬಿಟ್ಟು ಹಾಲುಂಡ್ಗೆ ಅಂತ ಮಾಡ್ತೀವಿ. ಅದ್ರದ್ದು ಹಾಲು ಮಾತ್ರ ತೆಗೆದು. ಆಮೇಲೆ ನಾಮದಲ್ಗೆ ಅಂತ ಮಾಡ್ತೀವಿ. ಅಕ್ಕಿ, ಕಾಯಿ, ಬೆಲ್ಲ 3 ಆಡಿಸ್ಬಿಡ್ತೀವಿ. ಆಡಿಸ್ಬಿಟ್ಟು ಈ ಇಡ್ಲಿ ತಟ್ಟೆ ಇದೆಯಲ್ಲ ಆ ತಟ್ಟೆಗೆ ಹಾಕ್ಬಿಟ್ಟಿದ್ದೇನೆ. ಅದ್ರ ಮೇಲೆ ಗೋಡಂಬಿ, ದ್ರಾಕ್ಷಿ, ಒಣ ಕೊಬ್ಬರಿ ಎಲ್ಲ ಉದುರಿಸ್ಬಿಟ್ಟು ಅಬೇಲ್ ಬೇಯಿಸ್ತೀವಿ. ಅದನ್ನ ಪೀಸ್ ಮಾಡಿ ತಿನ್ನು. ಏನದು ಹೆಸರೇನು ಹೇಳಿದ್ರಿ? ಹಾಲುಂಡ್ಗೆ. ಓಕೆ ಓಕೆ. ನಾಮದಲ್ಗೆ ತಟ್ಟೆಲಿ ಬೇಯಿಸೋದು. ನಾಮದಲ್ಗೆ. ಈ ಮಾಮೂಲಿ ಅಕ್ಕಿ, ರಾಗಿ, ಗೋಧಿಲ್ ಮಾಡೋದು ಹಾಲುಂಡ್ಗೆ. ಅದು ಹಾಲಲ್ಲಿ ಮಾಡುವಂತದ್ದು, ರಾಗಿ ಹಾಲು ತಗೊಂಡು ಅದಕ್ಕೆ ಸಕ್ಕರೆನಾರ ಹಾಕ್ಬೋದು, ಬೆಲ್ಲನಾರ ಹಾಕ್ಬೋದು. ಇದು ಚೆನ್ನಾಗಿ ಗಮ್ಮನ್ಬೇಕು. ಕಾವು ಜಾಸ್ತಿ ಆದ್ರೆ ಸೀದೋಗತ್ತೆ. ಸಣ್ಣ ಉರಿಲಿ ಗಮ್ಮನ್. ಇಲ್ಲ ಅಂದ್ರೆ ರವೆ ಉಂಡೆ ತಿನ್ನುವಾಗ ಹಸಿ ರವೆ ವಾಸನೆ ಬರುತ್ತೆ. ಅಮ್ಮ ರವೆ ಆಯ್ತಮ್ಮ. ಓಕೆ, ಇದ್ರೊಳಗೆ ಹಾಕ್ಬಿಡ್ತೀರಾ? ಓಕೆ. ರವೆ ಉದ್ದಿದ್ದು ಇದ್ರೊಳಗೆ ಹಾಕಿದ್ವಿ. ಸ್ವಲ್ಪ ಗಮ್ ಅಂತ ಬಂದ್ರೆ ಆಗಿದೆ ಅಂತ. ಇನ್ನೇನ್ ಬೇಕಮ್ಮ? ಇನ್ನೇನ್ ಬೇಕು ಅಂದ್ರೆ ಹಾಲು ಕಾಯಕ್ಕಿಡೋಣ. ಓಕೆ. ಇದಿವಾಗ ಹಸಿ ಹಾಲು ತಗೊಂಡ್ಬಂದಿದ್ದೀರಮ್ಮ? ಹಸಿ ಹಾಲು ಒಂದು ಕಾಯಕ್ಕಿಡ್ಬೇಕು. ಕೊಡ್ಲಾ ಹಾಕಿ ಕೊಡಿ. ಓಕೆ. ಈಗ ಹಾಲು ಕಾಯ ಗಂಟ ನಾವು ಇದು ಮಿಶ್ರಣ ಮಾಡ್ಕೋಬೇಕು. ಒಣ ಕೊಬ್ಬರಿ. ಇವಾಗ ನೀವು ಅದನ್ನೇನು ಹುರ್ಕೋಬೇಕಂತಿಲ್ವಾ? ಯಾವುದು? ಈ ಇಲ್ಲ ಇಲ್ಲ, ಇದು ಒಣಗಿರತ್ತಾನೆ, ಇದೇನು ಉರಿ ಅಷ್ಟಿಲ್ಲ. ಓಕೆ ಓಕೆ. ಏಲಕ್ಕಿ ಕಾಯಿ ಪೌಡ್ರು. ಈಗೇನಾದ್ರೂ ಹಸಿದು ತಗೊಂಡಿದ್ರೆ ಅದನ್ನ ಹುರ್ಕೋಬೇಕಾ? ಹಸಿ ಕಾಯಿ ತುರಿದ್ರೆ ಅದನ್ನ ಉರಿಬೇಕು. ಓಕೆ ಓಕೆ. ಇದು ಕೊಡಿ, ಸಕ್ಕರೆ ಕೊಡಿ. ಓಕೆ. ಈಗ ರವೆ ಹಾಕಿದ್ವಲ್ಲ, 1 ಬೌಲ್ ರವೆಗೆ 2 ಬೌಲ್ ಸಕ್ಕರೆ. ಓಕೆ ಓಕೆ ಓಕೆ. ಸರಿ. ಈಗ ಇದನ್ನ ಮಿಕ್ಸ್ ಮಾಡಬೇಕು. ಸ್ಪೂನ್ ಕೊಡ್ಲಾ? ಇಲ್ಲ, ಇದೇ ಕೊಡಿ. ಇದೇ ಸಾಕು. ಓಕೆ. ಹಾಲು ಕಾಯ ಗಂಟ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ. ಇದಿವಾಗ ನೀವು ಇದು ಹಾಲು ಹಾಕ್ತಿರಲ್ಲ, ಅದಕ್ಕೆ ಅಂದ್ರೆ ತುಂಬಾ ದಿನ ಇಡ್ಬೋದಾ? ಹಾಲು ಹಾಕಿದ್ದು ಇಡ್ಬೋದು. ಏನಾಗುತ್ತೆ? ಅದು ಬಿಸಿ ಮಾಡಿ ಹಾಕ್ತಿವಲ್ಲ, ಒಂದು 15 ದಿನ ಇಡ್ಬೋದು. ನಾವು ಶಿವರಾತ್ರಿ ಹಬ್ಬದಲ್ಲಿ ಊರಕ್ಕಿ ತೊಂಬಿಟ್ಟು ರವೆ ಉಂಡೆ 2 ಮಾಡೇ ಮಾಡ್ತೀವಿ. ಅವಾಗ ಇಡ್ತೀವಿ, ಫ್ರೆಂಡ್ಸ್ಗಳಿಗೆಲ್ಲ ಕೊಡಕ್ಕೆ ಅಂತಾನೆ ಮಾಡ್ತೀವಿ. ಬೇರೆಯವ್ರು ಯಾರು ಅಷ್ಟಾಗಿ ಮಾಡಲ್ಲ ಊರಕ್ಕಿ ತೊಂಬಿಟ್ಟು, ನಮ್ಮಲ್ಲೇ ಮಾಡೋದು ಜಾಸ್ತಿ. ಮಾಡ್ಬಿಟ್ಟು ಎಲ್ರಿಗೂ ಹಂಚ್ತೀವಿ. ಜಾಸ್ತಿ ದಿನ ಇಡೋದು ಇಲ್ಲ.
ಈ ರವೆ ಉಂಡೆ ಹಾಲು ಹಾಕ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಹಾಲು ಹಾಕಿದ್ರು ಸಹ ಒಂದು ವಾರ ಎಲ್ಲ ಇಡ್ಬೋದಾ? ಇಡ್ಬೋದು 1 ವಾರ ಇಡ್ಬೋದು. ಕೆಲವರು ಸಕ್ಕರೆ ಪಾಕ ತೆಗೆದ್ಬಿಟ್ಟು ಇದೆಲ್ಲ ಹಾಕಿ ಪಾಕ ತೆಗೆದು ಉಂಡೆ ಕಟ್ತಾರೆ. ಅದೇನಾಗತ್ತೆ, ಗಟ್ಟಿ ಆಗ್ಬಿಡತ್ತೆ. ನೀವು ಹಾಲು ಹಾಕುವ ಉದ್ದೇಶ ಸಾಫ್ಟ್ ಆಗ್ಬೇಕು ಅಂತ, ಮೃದು ಉಂಡೆ ಆಗ್ಬೇಕು. ಹೌದು ಹೌದು. ಒಲೆ ಮೇಲೆ ಪಾಕ ಬಂದ್ಮೇಲೆ ಉಂಡೆ ಬರಂಗ್ ಪಾಕ ತೆಗ್ದು ಉಂಡೆ ಕಟ್ತಾರೆ. ನಾವು ಹಂಗಲ್ಲ. ಓಕೆ ಓಕೆ ಅಮ್ಮ, ಈಗ ಹಾಲು ಕಾದು ನಾವು ಆಫ್ ಮಾಡ್ಕೊಂಡ್ಬಿಟ್ಟಿದೀವಿ. ಹೌದು. ಆಮೇಲೆ ಇಲ್ಲಿ ಇದೆ ರವೆ ಉಂಡೆಗೆ ಎಲ್ಲ ರೆಡಿ ಮಾಡಿದೀವಿ. ಮಿಕ್ಸ್ ಆಗಿದೆ. ಈಗ ರವೆ ಉಂಡೆ ಕಟ್ಟೋದೊಂದೇ ಬಾಕಿ ಇರೋದು. ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸರಿ ಸರಿ. ಸೊ ಅದು ಬಿಸಿ ಇದ್ದಾಗ್ಲೇ ಉಂಡೆ ಕಟ್ಟಿದ್ರೆ ಬರತ್ತೆ. ಅದು ಅದಕ್ಕೆ ಉಂಡೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು. ಜಾಸ್ತಿ ಹಾಕ್ಬಾರ್ದು, ಕಮ್ಮಿನೂ ಹಾಕ್ಬಾರ್ದು. ಮತ್ತೆ ಇಲ್ಲಿ ಸಹ ಇವಾಗ ಕೊಬ್ಬರಿ ಮಿಠಾಯಿ ಕೂಡ ತಣ್ಣಗಾಗ್ಬಿಟ್ಟಿದೆ ಕಟ್ ಮಾಡೋದಕ್ಕೆ. ಅದನ್ನ ಮಾಡಿ ಇದನ್ನ ಮತ್ತೆ ಕಟ್ ಮಾಡ್ತೀರಮ್ಮ? ಹೌದು. ನೀವು ಎಷ್ಟು ಒಂದು ಹದ ಬೇಕು ಅನ್ನೋದಕ್ಕೆ ಹಾಲು ಬೇಕಾದ್ರೆ ಆಡ್ ಮಾಡ್ಕೊಳ್ಬೋದು. ಅಮ್ಮ, ಅವತ್ತು ಮಾತಾಡುವಾಗ ಹೇಳಿದ್ವಿ ನೀವು ರಾಷ್ಟ್ರೀಯ ಬಸವ ದಳದಲ್ಲೆಲ್ಲ ನೀವು ಸದಸ್ಯ ಆಗಿದ್ದೀರಾ. ಬಸವ ವಚನಗಳನ್ನ ಹೇಳ್ತೀರಾ, ಅವರ ಚಿಂತನೆ ಅದ್ರಲ್ಲೆಲ್ಲ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ ಅಂತ. ಸೊ ವಚನಗಳೆಲ್ಲ ಅವತ್ತು ಒಂದು ವಚನ ಹೇಳಿದ್ದೀರಾ ನಮ್ಗೆ. ಸೊ ಇದನ್ನ ಮಾಡ್ಕೊಳ್ತಾ ನಮ್ಗೆ ಒಂದು ವಚನ ಹೇಳ್ತೀರಮ್ಮ? ಆಯ್ತು. ಬಸವಣ್ಣ ಬಸವಣ್ಣ ನಿನ್ನ ನೆನೆದು ತನು ಬಯಲಾಯಿತು. ಬಸವಣ್ಣ ಬಸವಣ್ಣ ನಿನ್ನ ನೆನೆದು ಮನ ಬಯಲಾಯಿತು. ಬಸವಣ್ಣ ಬಸವಣ್ಣ ನಿನ್ನ ನೆನೆದು ತನು ಬಯಲಾಯಿತು. ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ. ಚೆನ್ನಾಗಿ ಹೇಳಿದ್ರಮ್ಮ. ಹೇಗೆ ಅದು ವಚನಗಳನ್ನ ನೀವು ಅಲ್ಲಿ ಹೋಗಿನೇ ಅಥವಾ ನಿಮ್ಮ ಮನೆಯಲ್ಲೇ ಏನಾದ್ರು ಕಲ್ತ್ರ ಅಥವಾ ಬಸವದಳದಲ್ಲಿ ಹೋಗಿ? ಬಸವದಳದಲ್ಲಿ 25-30 ವರ್ಷ ಆಯ್ತು ಓಪನ್ ಮಾಡಿ. ಅವಾಗಿಂದಲೂ ಅಲ್ಲಿ ಹೋಗ್ತೀವಿ. ಆದ್ರೆ ನನಗೆ ಎಲ್ಲರೂ ತರ ಬರೋದಿಲ್ಲ. ಸುಮ್ಮನೆ ಅವ್ರ ಹಿಂದೆ ನಿಂತ್ಕೊಂಡ್ ಬೇಕಾದ್ರೆ ನಾನು ಹೇಳ್ತೀನಿ. ಸ್ವಂತ ಹೇಳ್ಬೇಕು ಅಂದ್ರೆ ಪೂರ್ತಿ ಬರಲ್ಲ. ನಿಂತ್ಕೊಂಡೇ ಹೇಳಿದೀರಮ್ಮ, ಚೆನ್ನಾಗಿ ಹೇಳಿದೀರಾ. ಹಿಂದೆ ನಿಲ್ವಲ್ಲ, ಅದ್ ಅನ್ಕೊಳ್ತೀರ. ಸ್ವಲ್ಪ ಭಯ ಆಗತ್ತೆ ಹೇಳಕ್ಕೆ, ಎಲ್ಲಿ ತಪ್ಪು ಹೇಳ್ತೀನೋ ಎಲ್ಲಿ ಏನಾಗತ್ತೋ. ವಚನಗಳೇ ಹಾಗೆ, ಅದರಲ್ಲಿ ರಾಗಕ್ಕಿಂತ ಅರ್ಥ ಮುಖ್ಯ ಅಲ್ವಾ? ಹೌದು. ರವೆ ಉಂಡೆ ಸಾಕು. ಇದಿವಾಗ ಸಾಧಾರಣ ತಣ್ಣಗಾಗಿದೆ. ಹೌದು ಅಲ್ವಾ? ಕೊಯ್ಯದ ಇದಿವಾಗ ಸ್ವಲ್ಪ ನನ್ಗನ್ಸುತ್ತೆ ಒಂಥರ ಸಾಫ್ಟ್ ಹೀಗೆ ನೋಡುವಾಗ, ಮತ್ತೆ ತಣ್ಣಗಾದ್ಮೇಲೆ ಗಟ್ಟಿ ಆಗ್ಬಿಡತ್ತೆ. ಹೌದಾ? ಕೊಡ್ತೀನಮ್ಮ. ನೋಡುವಾಗ ನನ್ಗೆ ಯಾಕೋ ಇದು ಸ್ವಲ್ಪ ಡೌಟ್ ಬರುತ್ತೆ. ಇದೇನಿದು ಸಾಫ್ಟ್ ನೋಡಿ ಬರ್ತಾ ಇದೆ ಸ್ಟಾರ್ಟಿಂಗ್ ಇಂತ ಈಗ ಸ್ವಲ್ಪ ಇಷ್ಟ ಇದಾಗಿದೆ. ಕರೆಕ್ಟ್ ಇರ್ಲಿ ಹಾಗಾದ್ರೆ. ಚಾಕು ಕೊಡಿ. ಕೊಬ್ಬರಿ ಮಿಠಾಯಿ ಹೇಳ್ತಾ ಇದ್ರಿ, ಎಲ್ಲ ಮಾಡ್ತಾ ಇರ್ತೀನಿ ಅಂತ ಅಲ್ವಾ? ಯಾವಾಗಾದ್ರೂ ಹೌದು ಹೌದು ತಿನ್ಬೇಕು ಅನ್ಸೋದಾಗ, ಬೇಗ ಬೇಕು ಅಂದಾಗ. ಹೌದು. ಜಾಮೂನು ಮಾಡ್ತೀನಿ ಮನೇಲೆ, ಮಿಕ್ಸರು ಎಲ್ಲ ಮನೇಲೆ ಮಾಡ್ತೀವಿ. ಹೊರಗಡೆ ಹೆಚ್ಚಿಗೆ ತರಕ್ ಹೋಗಲ್ಲ. ಅದು ಒಳ್ಳೇದೇ ಬಿಡಿ. ಮಿಕ್ಸ್ಚರ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು. ಖಾರ ಮಾಡಿದ್ರಿ ಅಂದ್ರೆ ಖಾರ ತಿಂಡಿ ಮಾಡಿದ್ರಿ. ಇವತ್ತು ಎರಡು ಸ್ವೀಟ್ ಮಾಡ್ತಾ ಇದ್ದೀರಾ. ಓಕೆ. ಇದು ಯಾವ ಶೇಪಿಗೆ ಬೇಕಾದ್ರೂ ನಾವು ಮಾಡ್ಬೋದು, ಯಾವ ಶೇಪಿಗೆ ಬೇಕಾದ್ರೂ ಕುಯ್ಕೋಬಹುದು. ಇದು ಇನ್ನೂ ಚೆನ್ನಾಗಿ ಆರ್ಬಿಟ್ರೆ ಕ್ಲೀನ್ ಆಗಿ ಪೀಸ್ ಬರುತ್ತೆ. ಹೌದೌದು. ಇನ್ನು ಸ್ವಲ್ಪ ಬಿಸಿ ಇದೆ, ಅದರಿಂದ ಹಿಂಗೆ ಸ್ಮೂತ್ ಆಗಿದೆ ಅಷ್ಟೇ. ಇನ್ನು ಸ್ವಲ್ಪ ಆರ್ಬಿಟ್ರೆ ಇನ್ನು ಚೆನ್ನಾಗಿ ಪೀಸ್ ಬರುತ್ತೆ. ಓಕೆ ಓಕೆ ಅಮ್ಮ, ಈಗ ನಿಮ್ಮ ಜೀವನದಲ್ಲಿ ನೀವೀಗ 30 ವರ್ಷದಿಂದ ನಾವು ಬಸವದಳದಲ್ಲಿ ಇದ್ದೀನಿ ಅಂತ, ಯಾವ ರೀತಿ ಒಂದು ಪ್ರಭಾವಕ್ಕೆ ಒಳಗಾಗಿದ್ದೀರಾ? ವಚನಗಳಾಗ್ಲಿ ಅಥವಾ ಬಸವಣ್ಣನವರಾಗ್ಲಿ, ಅಂದ್ರೆ ಯಾವ ರೀತಿ ಒಂದು ಬದಲಾವಣೆ ಅನ್ಸಿದೆ? ಅಥವಾ ನಿಮ್ಮ ಜೀವನದಲ್ಲಿ ಈಗಲೂ ನೀವು ಎಷ್ಟು, ಅವತ್ತು ನಾವು ಮಾತಾಡಿದಾಗೆ ನಿಮ್ಗೆ 65-66 ವರ್ಷ ಆದ್ರೂ ಈಗನೂ ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೂ ಹೌದು. ಏನೋ ಒಂದು ನನ್ಗನ್ಸುತ್ತೆ, ಏನೋ ಒಂದು ಶಕ್ತಿ ಇದೆ ನನ್ಗೆ. ಏನಂದ್ರೆ ಮೊದ್ಲಿಂದಲೂ ಅಲ್ಲಿಗೆ ಹೋದ್ರೆ ನಮ್ಗೆ ಏನೋ ಒಂಥರ ಒಂದು ನೆಮ್ಮದಿ ಸಿಗತ್ತೆ. 4-6 ಜನ ಶರಣರ ಜೊತೆ ಸೇರಿ ಒಂದು ಮನ್ಸಿಗೆ ಒಂದು ನೆಮ್ಮದಿ ಸಮಾಧಾನ ಸಿಗತ್ತೆ. ಅದಕ್ಕೆ ನಾವು ಭಾನುವಾರ ಏನಾರ ಹೋಗದೆ ಬೇರೆ ಎಲ್ಲಾರ ಹೋಗ್ಬಿಟ್ರೆ
ಅಲ್ಲಿಗೆ ಹೋಗಿದ್ದೀವಿ ನಾವು, ಅಲ್ಲಿಗೆ ಹೋಗಿದ್ದೀವಿ ಏನೋ ಮನ್ಸಲ್ಲಿ ಒಂಥರ ಕಸಿವಿಸಿ, ಅಯ್ಯೋ ಇವತ್ತು ಹೋಗ್ಬೇಕಿತ್ತು ಹೋಗ್ಲಿಲ್ಲ, ಮಿಸ್ ಮಾಡ್ಕೊಂಡೆ ಅಂತ ಅನ್ಸತ್ತೆ. ಆದ್ರೆ ನಾನು ಹೋಗೋದು ನಮ್ಮ ಯಜಮಾನ್ರಿಗೆ ಇಷ್ಟ ಇರ್ಲಿಲ್ಲ. ಅವರು ಯಾವಾಗ್ಲೂ ಮಗಳಿಗೆ ಫೋನ್ ಮಾಡಿ ಹೇಳೋರು, ನಿಮ್ಮಮ್ಮ ಭಾನುವಾರನು ಮನೇಲಿ ಇರಲ್ಲ ಕಣಮ್ಮ, ಬಸವ ಮಂದಿರ ಅಂತ ಹೊಂಟೋಯ್ತಾಳೆ, ನಾನು ಸತ್ಮೇಲೆ ಅವಳು ಮಠಕ್ಕೆ ಸೇರ್ಕೊಂಬಿಡ್ತಾಳೆ. ಆದರೆ ಆ ಥರ ಆಗಲಿಲ್ಲ. ಹೋಗಿದ್ದು ಬಂದು ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬಸವಣ್ಣವ್ರ ಸೇವೆ ಮಾಡಿಕೊಂಡು, ಬಸವಣ್ಣವ್ರದ್ದು ಕಾರ್ಯಕ್ರಮ ಎಲ್ಲಿಡ್ತಾರೆ, ಯಾರು ಫೋನ್ ಮಾಡಿ ಕರೀಲಿ, ನಾನು ರಜಾ ಹಾಕ್ಬಿಟ್ಟು ಹೋಗಿ ಅವ್ರ ಸೇವೆ ಮಾಡ್ತೀನಿ. ಅದೊಂದು ನಾನು ರೂಢಿಸ್ಕೊಂಡಿದ್ದೀನಿ ಅಷ್ಟೇ. ರಜಾ ಹಾಕಿ ಆದ್ರೂ ಹೋಗ್ತೀನಿ. ರಜಾ ಇಲ್ಲ ಅಂದ್ರೂ ರಜಾ ಹಾಕ್ಬಿಟ್ಟು ಬಸವಣ್ಣವ್ರ ಸೇವೆ ಮಾಡಕ್ ಹೋಗ್ತೀನಿ. ಓಕೆ, ತುಂಬಾ ಸಂತೋಷಮ್ಮ. ಅದೇ ಇರ್ಬೋದು ನಿಮ್ಮ ಏನದು, ಈಗ್ಲೂ ಇಷ್ಟು ಕಾರ್ಯಪ್ರವೃತ್ತರಾಗಿದ್ದೀರಾ ಅಂದ್ರೆ ಅದೇ ಸೀಕ್ರೆಟ್ ಇರ್ಬೋದು. ಶ್ರವಣ ಮೇಳಕ್ಕೆ ಜನವರಿಲಿ 1 ವಾರ ರಜಾ ಹಾಕ್ತೀನಿ. ಬಸವ ಕಲ್ಯಾಣಕ್ಕೆ ಕೂಡಲ ಇದಕ್ಕೆ ಕಲ್ಯಾಣ ಪರ್ವ ಮಾಡ್ತಾರೆ, ಅವಾಗ 1 ವಾರ ರಜಾ ಹಾಕ್ತೀನಿ. ಇನ್ ಭಾನುವಾರನು ಕೆಲ್ಸಕ್ಕೆ ಬಂದ್ರೆ ಹೋಗ್ತೀನಿ, ಅವತ್ತು ರಜಾ ಹಾಕಲ್ಲ ನಾನು. ಓಕೆ, ತುಂಬಾ ಸಂತೋಷಮ್ಮ. ಈಗ ರೆಡಿ ಇದೆ, ಸೊ 2ರಲ್ಲೂ ಹಾಕ್ಬಿಟ್ಟಿದ್ದೀರಾ. ಹೌದು, ಇನ್ನೇನು ರುಚಿ ನೋಡಿ ಹೇಳೋದೊಂದೇ ಬಾಕಿ ಅಲ್ವಾ? ರುಚಿ ನೋಡಿ. ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀನಿ, 2 ಒಂದರಲ್ಲೇ ಹಾಕೊಳ್ತೀನಮ್ಮ. ಆಯ್ತು. ಸೊ ಕೊಬ್ಬರಿ ಮಿಠಾಯಿ ಮತ್ತೆ ರವೆ ಉಂಡೆ. ಸೊ ಯಾವ್ದಾದ್ರು 2 ಸ್ವೀಟೇ, ಯಾವ್ದಾದ್ರು ತಿನ್ನಿಟ್ಟೆ. ಓಕೆ, ರುಚಿ ನೋಡಿ ಹೇಳ್ತೀನಿ. ತುಂಬಾ ಸ್ವಾದಿಷ್ಟವಾಗಿದೆ ಅಮ್ಮ. ಏನಂದ್ರೆ ತೆಂಗಿನಕಾಯಿದು ಎಷ್ಟು ಸಾಫ್ಟ್ ಆಗಿದೆ, ಮತ್ತೆ ಪಾಕ ಬಂದಿದೆ ಅಂದ್ರೆ ಕರ್ಗೆ ಹೋಗ್ಬಿಡ್ತು ಬಾಯಿಗೆ ಹಾಕೋ ತಕ್ಷಣ. ತುಂಬಾ ಚೆನ್ನಾಗಿದೆ ಕೊಬ್ಬರಿ ಮಿಠಾಯಿ. ಇನ್ನು ಫುಲ್ ತಣ್ಣಗಾದ್ಮೇಲೆ ಚೆನ್ನಾಗಿದೆ. ಆದ್ರೆ ಇದು ಬೇರೆ ರೀತಿಯಾಗಿದೆ. ತಣ್ಣಗ ಆಗಕ್ಕಿಂತ ಮುಂಚೆ ಬೆಚ್ಚ ಇರುವಾಗ ಇದೊಂಥರ ರುಚಿ ಇದೆ. ರವೆ ಉಂಡೆ ಅಂತೂ ಇವಾಗ ಹೇಳಿದ್ರಿ, ಈ ರವೆ ತಗೊಳ್ಬೇಕು, ಚಿಕ್ಕ ರವೆ, ಚಿರೋಟಿ ರವೆ ಅಂತೂ ಆ ಕ್ರಂಚಿ ಫೀಲಿಂಗ್ ಅಂತೀವಲ್ಲ, ಕುರುಮ್ ತರ ಆಗ್ಬಿಟ್ಟಿದೆ. ಚೆನ್ನಾಗಿ ಹುರಿದಿದ್ದೀರಾ. 2 ತಿನ್ಬಿಟ್ರೆ ಇನ್ನೇನು ಬೇಡ, ಅಷ್ಟು ರುಚಿ ಕೊಡ್ತಾ ಇದೆ. ನಾನು ತುಂಬಾ ಚೆನ್ನಾಗಿದೆ. ಬಸವಣ್ಣ ಅವ್ರು ಹೇಳಿರೋದನ್ನ ಪಾಲಿಸ್ತೀನಿ. ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ. ನಾನು ಯಾರನ್ನೂ ಅವ್ರು ಬೇರೆ ಇವ್ರು ಬೇರೆ, ಇವ್ರು ಸಾಹುಕಾರರು ಇವ್ರು ಬಡವರು, ಇವ್ರ ಹತ್ರ ಹೋಗ್ಬಾರ್ದು ಅಂತ ಇಲ್ಲ. ಎಲ್ಲರ ಹತ್ರನೂ ಬೆರ್ತ್ಕೊಂಡು ಇದ್ದೀನಿ. ಇವ್ರು ಯಾರು ಅಂತ ಕೇಳಿದ್ರೆ ನಮ್ಮವರು. ತುಂಬಾ ಸಂತೋಷಮ್ಮ. ಎಷ್ಟೊಂದು ಕಲಿಯುವಂಥದ್ದಿದೆ ನಿಮ್ಮ ಹತ್ರ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಇವತ್ತು ಬಂದು ರವೆ ಉಂಡೆ ಮತ್ತೆ ಕೊಬ್ಬರಿ ಮಿಠಾಯಿ ಮಾಡಿಕೊಟ್ಟಿದ್ದೀರಾ. ತುಂಬಾ ಸ್ವಾದಿಷ್ಟವಾಗಿದೆ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ ಅಮ್ಮ. ಶರಣ. ನೋಡಿದ್ರಲ್ಲ ವೀಕ್ಷಕರೇ, ರವೆ ಉಂಡೆ ಮತ್ತು ಕೊಬ್ಬರಿ ಮಿಠಾಯಿಯನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.